ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಮ್ಮೆ ದೇವತೆಗಳು ಹಾಗೂ ಅಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದರು. ಮಂದರ ಪರ್ವತವನ್ನು ಮಂಥನ ದಂಡವಾಗಿ ಮತ್ತು ವಾಸುಕಿಯನ್ನು ಹಗ್ಗವಾಗಿ ಬಳಸಲಾಯಿತು. ಮಂಥನದ ವೇಳೆ ಮೊದಲು ಭಯಾನಕವಾದ ಹಾಲಾಹಲ ವಿಷ ಹೊರಬಂತು. ಆ ವಿಷವು ಸಕಲ ಲೋಕಗಳನ್ನು ನಾಶ ಮಾಡುವಷ್ಟು ಭಯಂಕರವಾಗಿತ್ತು. ಎಲ್ಲ ದೇವತೆಗಳು ಭಯದಿಂದ ಶಿವನಿಗೆ ಶರಣಾದರು. ಆಗ ಪರಮಶಿವನು ಲೋಕಗಳ ರಕ್ಷಣೆಗೆ ಮುಂದಾಗಿ ಆ ವಿಷವನ್ನು ತನ್ನ ಕೈಯಲ್ಲಿ ಹಿಡಿದು ಕುಡಿದನು. ವಿಷವು ಶಿವನ ಕಂಠದಲ್ಲಿ ನಿಂತಿದ್ದರಿಂದ ಶಿವನ ಕಂಠ ನೀಲವರ್ಣಗೊಂಡಿತು. ಆದ್ದರಿಂದಲೇ ಶಿವನು ನೀಲಕಂಠ ಎಂದು ಪ್ರಸಿದ್ಧನಾದನು. ವಿಷದ ತಾಪದಿಂದ ಶಿವನಿಗೆ ತೀವ್ರ ಉಷ್ಣತೆ ಉಂಟಾಯಿತು. ದೇವತೆಗಳು ಶಿವನ ಮೇಲೆ ನೀರು, ಹಾಲು, ಬಿಲ್ವಪತ್ರೆಗಳನ್ನು ಅರ್ಪಿಸಿ ಶಾಂತಗೊಳಿಸಿದರು. ಆ ದಿನವೇ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ಅಂದರೆ ಮಹಾಶಿವರಾತ್ರಿ. ಶಿವರಾತ್ರಿಗೆ ಸಂಬಂಧಪಟ್ಟ ಮತ್ತೊಂದು ಕತೆ, ಭಗೀರಥ ಮತ್ತು ಗಂಗೆಯ ಕತೆ. ಒಮ್ಮೆ ರಾಜ ಭಗೀರಥ ತನ್ನ ಪೂರ್ವಜರಾದ ಸಾಗರನ ಪುತ್ರರಿಗೆ ಮೋಕ್ಷ ದೊರಕಿಸಬೇಕೆಂದು ಗಂಗೆಯನ್ನು ಭೂಲೋಕಕ್ಕೆ ತರಲು ಕಠಿಣ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಸಂತೋಷಗೊಂಡ ದೇವಿ ಗಂಗಾ ಭೂಲೋಕಕ್ಕೆ ಇಳಿಯಲು ಒಪ್ಪಿಕೊಂಡಳು. ಆದರೆ ಆಕೆಯ ಪ್ರವಾಹ ತೀವ್ರ ಪ್ರಬಲವಾಗಿದ್ದರಿಂದ ಭೂಮಿಯೇ ನಾಶವಾಗುವ ಭಯವಿತ್ತು. ಅದಕ್ಕಾಗಿ ಭಗೀರಥನು ಶಿವನನ್ನು ಪ್ರಾರ್ಥಿಸಿದನು. ಮಹಾಶಿವರಾತ್ರಿ ದಿನ ಪರಮೇಶ್ವರನು ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ಆಕೆಯ ವೇಗವನ್ನು ನಿಯಂತ್ರಿಸಿ ನಿಧಾನವಾಗಿ ಭೂಲೋಕಕ್ಕೆ ಹರಿಯುವಂತೆ ಮಾಡಿದನು. ಹೀಗಾಗಿ ಗಂಗಾದೇವಿಯು ಸುರಕ್ಷಿತವಾಗಿ ಭೂಮಿಗೆ ಇಳಿದು ಭಗೀರಥನ ಪೂರ್ವಜರಿಗೆ ಮೋಕ್ಷ ದೊರೆಯಿತು. ಮತ್ತೊಂದು ಕತೆ ಶಿವ ಮತ್ತು ಬೇಡನ ಕತೆ. ಒಮ್ಮೆ ಒಬ್ಬ ಬಡ ಬೇಟೆಗಾರ ಅರಣ್ಯದಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಅವನು ಬೇಟೆಗೆ ಹೋದಾಗ ಸಂಜೆಯಾಗಿತ್ತು. ಭಯದಿಂದ ರಕ್ಷಿಸಿಕೊಳ್ಳಲು ಅವನು ಒಂದು ಬಿಲ್ವ ಮರದ ಮೇಲೆ ರಾತ್ರಿ ಇರಬೇಕಾಯಿತು. ಆ ಮರದ ಕೆಳಗೆ ಶಿವಲಿಂಗ ಇತ್ತು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ರಾತ್ರಿ ಜಾಗರಣೆ ಮಾಡುತ್ತಾ ಕುಳಿತಿದ್ದ ಬೇಡನು ಪ್ರಾಣಿಗಳ ಭಯದಿಂದ ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಿದ್ದನು. ಅವು ಬಿಲ್ವ ಎಲೆಗಳಾಗಿದ್ದು ಶಿವಲಿಂಗದ ಮೇಲೆ ಬಿದ್ದವು. ಅವನು ಕುಡಿದ ನೀರಿನ ಹನಿಗಳು ಕೂಡ ಶಿವಲಿಂಗದ ಮೇಲೆ ಸುರಿಯುತ್ತಿತ್ತು. ತಿಳಿಯದೆ ಅವನು ಬಿಲ್ವ ಅರ್ಪಣೆ, ಅಭಿಷೇಕ ಮತ್ತು ಜಾಗರಣೆ ಮಾಡಿದನು. ಅವನ ಭಕ್ತಿಗೆ ಅರಿವಿರದಿದ್ದರೂ ಆ ದಿನ ಮಹಾಶಿವರಾತ್ರಿ ಆಗಿದ್ದರಿಂದ ಶಿವನು
ಸಂತೋಷಗೊಂಡನು. ಬೇಡನ ಆಜ್ಞಾ ಭಕ್ತಿಯಿಂದ ಅವನ ಪಾಪಗಳನ್ನು ಕ್ಷಮಿಸಿ ಮೋಕ್ಷವನ್ನು ದಯಪಾಲಿಸಿದನು. ಈ ಕತೆ ಶ್ರದ್ಧೆ, ಜಾಗರಣೆ ಮತ್ತು ಶಿವನ ಕರುಣೆ ಎಷ್ಟು ಮಹತ್ವವೆಂಬುದನ್ನು ತಿಳಿಸುತ್ತದೆ. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆ ಶಿವನನ್ನು ಖಂಡಿತ ಸಂತೋಷಪಡಿಸುತ್ತದೆ.